ದರ್ಶನ್ನ ನಟನೆಗೆ ಅಭಿಮಾನಿಗಳು ಜೇಂಕಾರವನ್ನ ಹಾಕಿದ್ರು. ಆದ್ರೆ ಈಗ ದರ್ಶನ್ ನಟನಲ್ಲ, ನಟ ಭಯಂಕರ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಹಂಗೆಲ್ಲ ರೆಬಲ್ ಸ್ಟಾರ್ ತರ ಮಾತಾಡ್ಬೇಡ ಕಣೋ ಮಂಜ. ಯಾಕೋ ಏನೋ ನನ್ನ ಎದೆ ಅಂತ ಹೊಡ್ಕೊತಾ ಐತೆ. ನಿಮ್ಗೇನ್ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ? ಸರ್ ಅವ್ರು ಹೊಡೆದಿದ್ದಾರಾ ಬಿಟ್ಟಿದ್ದಾರಾ ಅದು ಯಾರು ಗೊತ್ತು. ಏನೋ ವಿಡಿಯೋ ನೋಡಿದ್ದಾರೆ, ಅವರೇ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೊಡೆದಿದ್ದಾರೆ ಅಂತ ಕಾರಣ ಏನಿದೆ ಸರ್? ನಿಮ್ದು ಸ್ವಲ್ಪ ಟೆನ್ಷನ್ಗೆ ಕಮ್ಮಿ ಮಾಡ್ಕೊಳ್ಳಿ ಸ್ವಾಮಿ. ಇವಾಗ ಏನು ನಿಮ್ಗೆ ನಂಬಿಕೆ ಇಲ್ಲ ಅಲ್ಲ? ಹೌದು, ಅವರು ಇವಾಗ ಎಲ್ಲದಕ್ಕೂ ದರ್ಶನೆ. ಒಂದು ಪ್ರಾಣಿ ವಿಷಯಕ್ಕೆ ಹೋದ್ರು ದರ್ಶನೆ, ಒಂದು ಯಾವುದೋ ಅಂದ್ರೆ ಜಟ್ಲಾಕ್ ಇದಕ್ಕೆ ಹೋದ್ರು ದರ್ಶನೆ, ಎಲ್ಲದಕ್ಕೂ ದರ್ಶನ್ ಅಂತೀರಲ್ಲ, ಏನಕ್ಕೆ ಸರ್ ಅದು? ಸರ್ ನಿಮ್ಗೆ ಯಾಕೆ? ನಿಮ್ ಸೈಲೆಂಟ್ ಆಗಿ ಚೇರ್ ಮೇಲೆ ಹೋಗಿ ಕೂತ್ಕೊಳ್ಳಿ. ಹೋಗಿ ನೀವು ಕೂತ್ಕೊಳ್ಳಿ, ಹೋಗಿ ಬೇಜಾರು ಮಾಡ್ಕೊಬಿಡಿ. ಇನ್ನೊಂದು ಯಾವುದೋ ಹಳೆ ಪ್ರಕರಣದಲ್ಲೂ ಎಲ್ಲಾದ್ರಲ್ಲೂ ದರ್ಶನ್ ಅಂತ ಇದ್ದೀರಾ. ದರ್ಶನ್ ಅಂದ್ರೆ ದರ್ಶನ್ ಒಬ್ಬರೇನ ಸಿಗಾಕೋದು? ಪ್ರಜ್ವಲ್ ರೇವಣ್ಣಂದು ಎಲ್ಲೋಯ್ತು ಸರ್ ಕೇಸು? ಅಪ್ಪ ತಂದೆ, ನಿಮ್ಮಿಬ್ಬರು ಮಧ್ಯದಲ್ಲಿ ನಾನು ಬಂದಲ್ಲ, ನನ್ನ ಕೆರ ತಗೊಂಡು ನಾನೇ ಹೊಡ್ಕೋಬೇಕು. ದಯವಿಟ್ಟು ಬಿಟ್ಬಿಡು ಗುರು, ನನ್ನ ದಯವಿಟ್ಟು ಬಿಟ್ಬಿಡು. ಈ ಆಟಕ್ಕೆ ನಾನಿಲ್ಲ. ಸಾಂಬಾರು ಆಪೇನಗೆ ಮಾಡಿರೋ ಸರ್. ದರ್ಶನ್ಗೆ ತುಂಬ ಮೋಸ ನಡೀತಾ ಇದೆ. ಪವಿತ್ರ ಗೌಡನ ಕಡೆಯಿಂದನೇ ಬೇರೆ ಕೈವಾಡನೂ ಇರ್ಬೋದು ಸರ್. ತುಂಬ ನಡೀತದೆ. ಅವ್ನು ಬೆಳೆಯುತ್ತಾ ನೋಡಿದ್ರೆ ತುಂಬ ಜನಗಳು ನಾನು ಆಪೋಸಿಟ್ ಇದ್ದಾರೆ, ತಲಾವನನ್ನು ಕಲ್ಲೆಸಿದ್ದವ್ರೆ ಸರ್. ತುಂಬ ಅನ್ಯಾಯ ನಡೀತದೆ. ನೋಡು, ನೀನು ಇನ್ನೂ ಪೀಚ್ ಚಿಕ್ಕ ಹುಡುಗಿ, ನೀನು ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ. ನೋಡು, ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು, ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ನಾನೊಬ್ಬ ವಿಷ್ಣುವರ್ಧನ್ ಫ್ಯಾನ್ಸ್ ಆದರೂ ನನಗೆ ಅವನಿಗೆ ಇತ್ತೀಚೆಗೆ ತುಂಬ ದರ್ಶನ್ ಅಂದರೆ ನನಗೆ ಒಂಥರ ನೋಡೋಕ್ಕೆ ಬೇಜಾರಾಗುತ್ತೆ ಸರ್. ನೋಡೋ, ಒಳ್ಳೆ ಮಾತಲ್ಲಿ ಹೇಳಂಗಿದ್ರೆ ಅದೇನು ಅಂತ ಹೇಳು, ಇಲ್ಲ ಮರ್ವಾದಿಂದ ಜಾಕಾಲಿ ಬೇಡ. ಮಕ್ಳು ವಿಲನ್ಗೆ ಹೆಲ್ಪ್ ಮಾಡೋಣ. ಏನು ಮಾಡಿಕ ತಕ ಮೈಸೂರಲ್ಲಿ ಜಾಗ ಇಲ್ವಾ ಗುಣಕ್ಕೆ? ತಗೊಂಬಂದು ಬೆಂಗಳೂರಲ್ಲಿ ಹಾಕ್ಬೇಕು ಅವನು. ಹ್ಞೂ ಸರ್, ನಿಜ ಹೇಳ್ತೀವಿ. ಅವ್ರಿಗೊಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡಿ, ಆಟೋ ಡ್ರೈವರ್ 10 ರೂಪಾಯಿ ಕೊಡಿ ಅಂದ್ರೆ ಅಷ್ಟೊಂದು ಮಾತಾಡ್ತಾ ಇರ್ತಾನೆ. ತಗೊಂಬ, ಯಾಕೆ ಮೈಸೂರಲ್ಲಿ ಜಾಗ ಇಲ್ಲ, ಅವ್ನು ತೋಟದಲ್ಲಿ ಜಾಗ ಇಲ್ವ ಅಂತ ಉಣಕ್ಕೆ? ತಗೊಂಬ ಇಲ್ಲ ಕೆರೆಗೆ ಹಾಕ್ಬೇಕು ಅವನು. ಇವನು ನನ್ನ ಪಾರ್ಟಿ ಸರಿಯಾಗಿ ನೋಡ್ಕೊ, ಟೈಮ್ ಸರಿಯಾಗೆಲ್ಲ ಟ್ಯಾಬ್ಲೆಟ್ ಕೊಡು. ಜಾಪಾಳ ಗಿಪಾಳ ಕೊಟ್ಬಿಟ್ಟಿಯಾ, ಬೇದಿ ಹೊಡ್ಕೊಂಡು ರೈಟ್ ಹೇಳ್ಬಿಟ್ರೆ ನಂಗೆ ಟೆನ್ಷನ್ ಆಗ್ಬಿಡುತ್ತೆ. ಅವ್ರ ಹೆಂಡತಿ ಪಾಪ 4 ತಿಂಗಳು ಅಂತೆ. ಅವ್ರೇನ್ರೇ ಸಂಸಾರ ಮಾಡಲ್ಲ. ಇವನು ಯಾವನ್ರಿ ಹೀರೋ? ಇವನು ಕರೆಕ್ಟಾಗಿ ಹೇಳ್ದ. ಅವ್ನ ಫೋಟೋಲ್ಲಿ ಫಸ್ಟ್ ಆಟೋಲ್ಲಿ ಹಂಚ್ಕೊಂಡಿಂದ ಕಾರಲ್ಲಿ ಹಂಚ್ಕೊಂತಾರೆ ದಿ ಬಾಸ್ ಅಂತ. ಆ ಮಕ್ಳು ಕ್ಯಾಕ್ಸ್ ಮಕ್ಕಳು ಈ ತಿನ್ಬೇಕಾರೆ. ಸ್ವಲ್ಪ ಹತ್ರ ಬಂದು ಹೇಳು, ಕೇಳಿಸ್ತಾ ಇಲ್ಲ. ಈ ರೌಡಿ ರಂಗನ್ನ ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಡಿ ಬಾಸು ಅಂತ ಏನಕ್ಕೆ ಹಾಕೊಂಡು ಡಿ ಬಾಸು ಅಂತ? ಏನವ್ರ ಇಲ್ಲ ಡಿ ಬಾಸ್ ಹಾಕೋರು. ಇವಾಗ ನಮ್ಮ ಆಟೋಲ್ಲಿ ಡಿ ಬಾಸ್ ಅಂತ ಹಾಕೊಂಡಲ್ಲ, ಅವನೇ ಬಂಡಲ ಕೊಟ್ಟವನ ಆಟೋಗೆ. ಯಾಕ್ಲ ನನ್ಗೆ ಹಂಗಂತೀಯ ನೀನು? ಅದೇಂಗ್ಲ ಹೇಳ್ತೀಯ ನೀನು? ಕಾರ್ಗೆ ಡಿ ಬಾಸ್ ಹಾಕೋತಾರಲ್ವಾ, ಅವನೇ ಬಂಡಲ ಕೊಟ್ಟವನ ಆಟೋ. ಕಾರ್ಗೆ ಇಸ್ಕೊಳಪ್ಪ, ನಾನು ದುಡ್ಡು ಕೊಡ್ತೀನಿ ಅಂತ. ಏನಕ್ಕೆ ಇಸ್ಕೊಂತಾನೆ? ಏನಕ್ಕೆ ಡಿ ಬಾಸ್ ಏನಕ್ಕೆ ಹಾಕೋಬೇಕು ಡಿ ಬಾಸ್ ಅಂತ? ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಆಯ್ತು ಬಿಡು. ಅವ್ರ ಅಪ್ಪನ ಮನೆ ಆಸ್ತಿನ ಕೊಟ್ಟವನ. ನಾವು ಕಷ್ಟಪಡ್ತೀವಿ, ನೈಟ್ ಹೋಗ್ಲಿ ಕಷ್ಟಪಡ್ತೀವಿ. ನಮ್ಮ ಅಪ್ಪ ಅಮ್ಮ ಹೆಸರು ನಾನು ಹಾಕೋತೀನಿ, ನನ್ನ ಮಕ್ಳ ಹೆಸರು ನಾನು ಹಾಕೋತೀನಿ. ಡಿ ಬಾಸ್ ಹೆಸರು ನಾನು ಹಾಕೋಬೇಕು ಆಟೋದಲ್ಲಿ. ಇನ್ನೊಂದು ಸಲ ಇಂಥ ಮಾತಾಡದೆ ಅಂದ್ರೆ ನಾನು ಕಠಿಣಾಗಬೇಕಾಗತ್ತೆ. ಹುಷಾರ್. ಸರ್ ಅವ್ರು ಫಸ್ಟ್ ಆಫ್ ಆಲ್ ಮಾಡಿದ ತಪ್ಪು, ಅವ್ರನ್ನ ಕರ್ಸಿದ ತಪ್ಪು. ಅವ್ರ ಹೆಂಡತಿಗೆ ಫೋನ್ ಮಾಡ್ದ ಅವನು. ಫೋನ್ ಮಾಡಿದ್ದು ಎಂಟ್ರಿಗೆ ಫೋನ್ ಮಾಡಿಲ್ಲ ತಾಯಿ. ಉರ್ಕೋತಾ ಇದ್ಯಾ ಜೆಲ್ಲಸ್ಸು ನನ್ನ ಮೇಲೆ? ಎಂಟ್ರಿಗೆ ಫೋನ್ ಮಾಡಿ ಕೊಲೆ ಮಾಡಿದ್ರೆ ಆಯ್ತಪ್ಪ, ಏನೋ ಕೊಲೆ ಮಾಡೋದು ಅನ್ಬೋದು. ಫೋನ್ ಮಾಡಿದ್ದು ಯಾಕೆ? ಅವಳಿಗೇನು ಬೇಕಾಗಿಲ್ವಾ? ಅವ್ರ ಗಂಟೆನೇ ಹೇಳ್ಬಿಟ್ಟು ಬಂದವಳೆ. ಇವ್ನು ಬಿಟ್ಟ ಇನ್ನೊಬ್ಬ ಹೋಯ್ತಾನೆ. ಮುರುಳೇಶ್ವರ ಅವತ್ತೇ ಹೇಳಿದ್ನಲ್ಲ, ಇದು ಅದೇ ತರನೇ. ಹ್ಞೂ ಕಣ್ರಿ, ದುಡ್ಡು ತಾನೆ. ಅವ್ರ ಹೆಂಡತಿಗೆ ತಪ್ಪಾಗಿ ಮೆಸೇಜ್ ಮಾಡಿಲ್ವಲ್ಲ, ಸ್ಟೆಪ್ನಿಗೆ ತಾನೇ ಮೆಸೇಜ್ ಮಾಡ್ದ. ಅಯ್ಯೋ, ತಪ್ಪುಗೊಂಡು ಅಂತ 10 ಸಲ ಯಾಕಯ್ಯ ಹೇಳ್ತೀಯಾ? ಹೋಗಯ್ಯ. ಕಚಡ ನನ್ನ ಮಗ ಅಂತ ಹೇಳ್ಕೊಂತೀಯಲ್ಲ ನೀನು, ಕಚಡನೇ ನೀನೀಗ. ಯಾಕೆ ಮೈಸೂರು ನಿನ್ನ ತೋಪಲ್ಲಿ ಜಾಗ ಇಲ್ವಾ? ನಿನ್ನ ಜಮೀನಲ್ಲಿ ಜಾಗ ಇಲ್ವಾ? ಅಲ್ಲಿ ಊತಾಕು. ಕುಡ್ದಿದ್ದು ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟಾಗಿ ಮಾತಾಡ್ತಾನ. ಎಲ್ಲ ಬಡವ್ರಿಗೆ ಅವನ್ನ ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ, ಬಡವ್ರಿಗೆ ದುಡ್ಡು ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಪಾಪ ಒಳ್ಳೆ ಹುಡುಗ ಅವನು. ಪಾಪ ಯಾವ ಕೆಟ್ಟು ಇಲ್ಲ ಅವನು. ಪಾಪ ಒಳ್ಳೆಯವನು ಅಷ್ಟೇ. ಅವ್ನು ಕೊಲೆ ಯಾರೋ ಶತ್ರುಗಳು ಮಾಡಿರೋದು, ಅವನಿಗೆ ಶತ್ರು ಮಾಡಿರೋದು, ಶತ್ರುವರೆಲ್ಲ ಅವ್ರು ಮಾಡೋರು. ಅವ್ರಿಗೆ ಅವ್ನು ಯಾರು ಕೊಲೆ ಮಾಡೋದಿಲ್ಲ. ಪಾಪ ಅವನು ಒಳ್ಳೆಯವನು ಹುಡುಗ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಂದ್ರೆ ನನ್ನ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನಸ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.